ಡೈಲಿ ಮಾರ್ನಿಂಗ್ ಏನು ಟಿಫನ್ ಮಾಡೋದು ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಮನೇಲಿ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಆ್ಯಂಡ್ ಇದೊಂಥರ ಯೂನಿವರ್ಸಲ್ ಪ್ರಾಬ್ಲಮ್ಮು. ಸೊ ಅದಕ್ಕೆ ನಾನು ಇವತ್ತು ಒಂದು ಸೊಲ್ಯೂಷನ್ ತೊಗೊಂಡು ಬಂದಿದ್ದೀನಿ. ಒಂದು 5 ಮಿನಿಟ್ಸಲ್ಲೇ ಒಂದು ತಿಂಡಿ ರೆಸಿಪಿ ತಂದಿದ್ದೀನಿ. ಸೊ ಅದನ್ನು ಮಾಡೋಕ್ಕೆ ಬೇಕಾಗಿರೋ ಐಟಮ್ಸು ಅಷ್ಟೇ ತುಂಬ ಕಡಿಮೆ. ನಾನಿಲ್ಲಿ 1 ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ, ದಪ್ಪ ಅವಲಕ್ಕಿ. ಆ್ಯಂಡ್ ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ಮೊಸರು. ಆ್ಯಂಡ್ 1 ಕಪ್ಪಷ್ಟು ಸೂಜಿ ರವೆ ತೊಗೊಂಡಿದ್ದೀನಿ. ನೀವು ಸೂಜಿ ರವೆ ಬದಲು ನೀವು ಉಪ್ಪಿಟ್ಟು ರವೆ ಕೂಡ ತೊಗೊಳ್ಬೋದು, ಬಟ್ ಚಿಕ್ಕ ರವೆ ಆದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ನೀವು ಕೊಬ್ಬರಿ ಕೂಡ ತೊಗೊಳ್ಬೋದು. ಸೊ ಇದನ್ನು ಇವಾಗ ಎಲ್ಲದನ್ನು ಮಿಕ್ಸಿ ಹಾಕ್ಕೊಂಡು ಚೆನ್ನಾಗಿ ಒಂದು ಪೇಸ್ಟ್ ಮಾಡ್ಕೊಬೇಕು. ಆ್ಯಂಡ್ ಈ ರೆಸಿಪಿ ಮಾಡೋದಕ್ಕೂ ಅಷ್ಟೇ ನಿಮ್ಗೊಂದು 5 to 10 ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ. ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಳಿಗೆ ಬಾಕ್ಸಿಗೆ ಕೂಡ ಇದನ್ನು ಹಾಕಿ ಕಳಿಸ್ಬೋದು, ಅವರಿಗೂ ಕೂಡ ತುಂಬ ಇಷ್ಟ ಆಗೋಂಥ ರೆಸಿಪಿ ಇದು. ಮಾರ್ನಿಂಗ್ ತುಂಬ ಅರ್ಜೆಂಟಾಗಿ ಏನಾದರೂ ಮಾಡಬೇಕು ಅಂತ ಅನಿಸಿದಾಗ ಇದನ್ನು ಮಾಡಬಹುದು. ಆ್ಯಂಡ್ ಆಫೀಸ್ಗೆ ಹೋಗೋರು ಅಷ್ಟೇ, ಡೈಲಿ ಏನು ಟಿಫನ್ ಮಾಡೋದು ಅಂತ ಡೌಟ್ ಇರೋರಿಗೂ ಎಲ್ಲ ತುಂಬ ಒಂಥರ ಈಸಿಯಾದ ರೆಸಿಪಿ ಇದು. ಬೇಗನೆ ಆಗೋಗ್ಬಿಡುತ್ತೆ. ಏನು ಹಿಟ್ಟು ರುಬ್ಬಬೇಕು ಅಂತ ಏನಿಲ್ಲ, ಅಥವಾ ರಾತ್ರಿ ಎಲ್ಲ ಇಡಬೇಕು ಅಂತಲೂ ಏನಿಲ್ಲ. ತಕ್ಷಣ ಇನ್ಸ್ಟೆಂಟಾಗೆ ಮಾಡೋವಂಥ ರೆಸಿಪಿ ಇದು. ನಾನು ಇವಾಗ ಎಲ್ಲದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಅಳತೆಗೆ ಎಷ್ಟು ಬೇಕೋ ನೋಡಿಬಿಟ್ಟು ನಾನು ನೀರು ಆ್ಯಡ್ ಮಾಡಿದ್ದೀನಿ. ಇದು ತುಂಬ ದಪ್ಪನೂ ಇರಬಾರ್ದು, ತುಂಬ ನೀರು ಇರಬಾರ್ದು. ನಾರ್ಮಲಾಗಿ ನಾವು ದೋಸೆ ಮಾಡ್ತೀವಲ್ಲ ಅದೇ ಕನ್ಸಿಸ್ಟೆನ್ಸಿಲಿದ್ರೂ ಆಗುತ್ತೆ, ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ದಪ್ಪ ಇದ್ರೂ ಅಷ್ಟೇ ದೋಸೆ ತುಂಬ ಚೆನ್ನಾಗೇ ಬರುತ್ತೆ. ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ನೀವು ಉಪ್ಪೊಟ್ಟಿಗೆ ಇಲ್ಲಿ ಬೇಕಿದ್ರೆ ನೀವು ಅಡುಗೆ ಸೋಡಾ ಕೂಡ ಯೂಸ್ ಮಾಡ್ಬೋದು, ಅಥವಾ ಅಡುಗೆ ಸೋಡಾನು ಬೇಡ ಅಂದರೆ ಈನೋ ಕೂಡ ಯೂಸ್ ಮಾಡ್ಬೋದು. ಬಟ್ ನಾನೊಂದು ಸ್ವಲ್ಪ ಹೆಲ್ದಿಯಾಗೆ ಮಾಡ್ತಿರೋದ್ರಿಂದ ನಾನು ಸೋಡಾನು ಏನೂ ಹಾಕ್ತಾ ಇಲ್ಲ, ಅಥವಾ ಈನೋನು ಏನು ಯೂಸ್ ಮಾಡ್ತಾ ಇಲ್ಲ. ಬೇಕು ಅಂದರೆ ಅದನ್ನು ಕೂಡ ಹಾಕಿದ್ರೆ ಸ್ವಲ್ಪ ಇನ್ನು ಪಫಿಯಾಗಿ ಬರುತ್ತೆ ದೋಸೆ, ಚೆನ್ನಾಗಿರುತ್ತೆ, ಸಾಫ್ಟಾಗಿ ದಪ್ಪ ದಪ್ಪಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನು ಇವಾಗ ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಸಾಕು. ಟೈಮ್ ಇತ್ತು ಅಂದರೆ ಒಂದು 5 to 10 ಮಿನಿಟ್ಸ್ ಇಟ್ಟರು ನಡೆಯುತ್ತೆ. ಈ 5 ಮಿನಿಟ್ಸ್ ಟೈಮಲ್ಲಿ ಇದಕ್ಕೆ ಒಂದು ಇನ್ಸ್ಟೆಂಟಾಗಿ ಮಾಡೋವಂಥ ಒಂದು ಈಸಿಯಾಗಿ ಒಂದು ಚಟ್ನಿ ಕೂಡ ತೋರಿಸ್ತಾ ಇದ್ದೀನಿ. ಜಾಸ್ತಿ ಐಟಮ್ಸೇ ಬೇಡ ಇದಕ್ಕೂ. ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ, ಒಂದು 4 ಅಥವಾ 3 ಮೆಣಸಿನ್ಕಾಯಿ ಆ್ಯಂಡ್ ಏಲಕ್ಕಿ ಅಷ್ಟೇ. ನೀವು ಇದಕ್ಕೇನು ಎಕ್ಸ್ಟ್ರಾ ಹುರಿಬೇಕು ಅಂತೇನಿಲ್ಲ, ಅಥವಾ ಕೊತ್ತಂಬರಿ ಸೊಪ್ಪು, ಕರಿಬೇವು ಅದನ್ನೆಲ್ಲ ಹಾಕಬೇಕು ಅಂತಲೂ ಇಲ್ಲ, ಒಗ್ಗರಣೆ ಕೊಡಬೇಕು ಅಂತಲೂ ಇಲ್ಲ. ಜಸ್ಟ್ ನೀವು ತಗೊಂಡಿರೋಂಥ ಗ್ರೀನ್ ಚಿಲ್ಲಿನ ಹುರ್ಕೊಂಡ್ರೆ ಆಗುತ್ತೆ. ನೀವು ಗ್ರೀನ್ ಚಿಲ್ಲಿ ಬದಲು ಇಲ್ಲಿ ರೆಡ್ ಚಿಲ್ಲಿ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ 3 ಗ್ರೀನ್ ಚಿಲ್ಲಿ ಯೂಸ್ ಮಾಡಿದ್ದೀನಿ. ಇದನ್ನ ಚೆನ್ನಾಗಿ ಎಣ್ಣೆಲಿ ಹುರ್ಕೊಳೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ, ಅಸಿಡಿಟಿ ಅಂತಾರಲ್ಲ ಆ ಥರ ಯಾವುದೂ ಪ್ರಾಬ್ಲಮ್ ಬರಲ್ಲ. ಹಾಗಾಗಿ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆಲಿ ಹುರ್ಕೊಬೇಕು ಗ್ರೀನ್ ಚಿಲ್ಲಿನ ಯಾವಾಗ್ಲೂ. ಸೊ ಇವಾಗ ಹುರ್ಕೊಂಡಿರೋ ಗ್ರೀನ್ ಚಿಲ್ಲಿ, ಕಾಯಿ, ಏಲಕ್ಕಿ, ಅದಕ್ಕೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡ್ರೆ ನಿಮ್ಗೊಂದು 2 ರಿಂದ 3 ನಿಮಿಷದಲ್ಲೇ ಒಂದು ಚಟ್ನಿ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದನ್ನು. ನೆಕ್ಸ್ಟ್ ಇವಾಗ ನಾನು ಆಲ್ರೆಡಿ ರವೆ ಇಟ್ಬಿಟ್ಟು ಒಂದು 5 ಮಿನಿಟ್ಸ್ ಆಗಿದೆ. ಇವಾಗ ದೋಸೆ ಮಾಡೋಕ್ಕೆ ತವಾ ಕೂಡ ಇಟ್ಟಿದ್ದೀನಿ. ನೀವು ಚಿಕ್ಕ ಚಿಕ್ಕದಾಗಿ ಕೂಡ ಮಾಡ್ಕೊಬೋದು, ಅಥವಾ ಒಂದೊಂದೇ ದೊಡ್ಡ ದೊಡ್ಡದಾಗಿ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ರೆ ಸ್ವಲ್ಪ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ಅಷ್ಟೇ ಸಟ್ ದೋಸೆ ಥರ ಕಾಣಿಸುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳೋದಕ್ಕೆ ಒಂದು ದೊಡ್ಡ ತವಾನೇ ಇಟ್ಟಿದ್ದೀನಿ. ನೀವು ನಾನ್ ಸ್ಟಿಕ್ ಯೂಸ್ ಮಾಡಿದ್ರೆ ಅದಕ್ಕೆ ಎಣ್ಣೆ ಕೂಡ ಹಚ್ಬೋದು, ಅಥವಾ ವಿತೌಟ್ ಆಯಿಲ್ ಕೂಡ ನೀವು ಮಾಡ್ಬೋದು. ಎರಡು ಮಾಡಿದ್ರೂ ಟೇಸ್ಟ್ ತುಂಬ ಚೆನ್ನಾಗೇ ಬರುತ್ತೆ. ಆ್ಯಂಡ್ ದೋಸೆ ಕೂಡ ನೀವು ಆಯಿಲ್ ಹಾಕ್ತಿದ್ರು ಚೆನ್ನಾಗೇ ಎದ್ದು ಬರುತ್ತೆ, ಅದೇನು ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ಮೊಸರು ಹಾಕಿದ್ರೆ ಕೆಲವರು ಎಣ್ಣೆ ಹಚ್ಚಿಲ್ಲ ಅಂದರೆ ತವದಲ್ಲಿ ಎದ್ದು ಬರುತ್ತೋ ಇಲ್ಲೋ ಅಂತ ಅನ್ಕೊತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಇವಾಗ ಚಿಕ್ಕ ಚಿಕ್ಕದಾಗಿ ಒಂದು 3 ದೋಸೆ ಹಾಕಿದ್ದೀನಿ. ಆ್ಯಂಡ್ ದೋಸೆನೂ ಅಷ್ಟೇ ನೋಡಿ, ಹಾಕಿ ಒಂದು 2 ನಿಮಿಷದ ಒಳಗಡೆನೆ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಅಂತ. ನೋಡೋಕ್ಕೊಂದು ಸ್ವಲ್ಪ ಹನಿ ಕೊಂಬ್, ಈ ಜೇನುಗೂಡು ಅಂತೀವಲ್ಲ ಅದೇ ಥರ ಕಾಣಿಸುತ್ತೆ ನೋಡಿ. ಹೋಲೆಲ್ಲ ಬಂದುಬಿಟ್ಟಿದೆ, ಫ್ಲಫಿಯಾಗಿ ಕೂಡ ಬರ್ತಾ ಇದೆ. ನಾನಿಲ್ಲಿ ಏನೋ ಕೂಡ ಹಾಕಿಲ್ಲ ಆ್ಯಂಡ್ ಅಡುಗೆ ಸೋಡಾ ಕೂಡ ಹಾಕಿಲ್ಲ. ಆದ್ರೂ ನೋಡಿ ಮೊಸರು ಹಾಕಿರೋದಕ್ಕೆ ಒಂದು ಸ್ವಲ್ಪ ಚೆನ್ನಾಗೇ ಬರುತ್ತೆ. ಆ್ಯಂಡ್ ತುಂಬ ಸಾಫ್ಟ್ ಕೂಡ ಇರುತ್ತೆ ದೋಸೆ. ನೀವು ಇದನ್ನು ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕು. ಏನು ಮೇಲೆ ಏನಾದರೂ ಮುಚ್ಚಬೇಕು ಆ ಥರ ಪ್ಲೇಟ್ಸು ಆ ಥರ ಏನೂ ಇಲ್ಲ. ಒಂದೇ ಸೈಡ್ನೇ ನೀವು ಹಿಂಗೆ ಏನು ಮುಚ್ಚದೇನೆ ಬೇಯಿಸ್ಬಿಟ್ಟು ಹಿಂಗೆ ತಿರುವು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಕಲ್ಲರು ನೋಡಿ ನಾನೇನು ಹಾಕಿಲ್ಲ. ನಿಮ್ಗೆಲ್ಲರೂ ಇನ್ನೂ ಕಲ್ಲರು ಬೇಕು ಅಂದರೆ 1 ಸ್ಪೂನ್ ಸಕ್ಕರೆ ಕೂಡ ಹಾಕ್ಬೋದು ನೀವು ಮಿಕ್ಸಿ ಮಾಡಬೇಕಾದ್ರೆ. ಆವಾಗ ಇನ್ನೊಂದು ಸ್ವಲ್ಪ ಸ್ವೀಟ್ ಫ್ಲೇವರು ಬರುತ್ತೆ, ಆ್ಯಂಡ್ ಕಲರ್ ಕೂಡ ಇನ್ನೂ ಡಾರ್ಕ್ ಆಗಿ ಬರುತ್ತೆ. ಬಟ್ ನಾನು ಸ್ವಲ್ಪ ಹೆಲ್ದಿಯಾಗೆ ಮಾಡೋದಕ್ಕೆ ಆ ಥರ ಎಕ್ಸ್ಟ್ರಾ ಏನೂ ಯೂಸ್ ಮಾಡಿಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡ್ಕೊಂಡು ಮಾಡಿರೋದು. ನೋಡಿ ಇವಾಗ ಮತ್ತೆ ತಿರುವು ಹಾಕಿ ಮತ್ತೆ ಇನ್ನೂ ಒಂದು ಸತಿ ನಾನು ಬೇಯಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೋಸೆ ಅಂತ.
ತುಂಬ ಸಾಫ್ಟ್ ಆಗಿರುತ್ತೆ ಆ್ಯಂಡ್ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ತುಪ್ಪದ ಜೊತೆ ಬೆಣ್ಣೆ ಜೊತೆ ಎಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಇನ್ಸ್ಟೆಂಟ್ ಅಲ್ವಾ, ಬೇಗ ಕೂಡ ಆಗಿಬಿಡುತ್ತೆ. ಆ್ಯಂಡ್ ನೀವು ಇದನ್ನು ಮಾಡಿ ಒಂದು ಸ್ವಲ್ಪ ಹೊತ್ತು ಇಟ್ಟರೂ ಕೂಡ ಏನದು ಗಟ್ಟಿ ಆಗಲ್ಲ, ಸಾಫ್ಟಾಗೇ ಇರುತ್ತೆ. ಆ್ಯಂಡ್ ಟೇಸ್ಟು ಅಷ್ಟೇ ಸೇಮ್ ಅದೇ ಥರನೇ ಇರುತ್ತೆ. ಯಾರಿಗೆಲ್ಲ ಇನ್ಸ್ಟೆಂಟಾಗಿ ಅಥವಾ ಈಸಿಯಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಅನಿಸಿರುತ್ತಲ್ಲ, ಅಂಥವರೆಲ್ಲ ಇದನ್ನು ಟ್ರೈ ಮಾಡಬಹುದು. ಟ್ರೈ ಕೂಡ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.